ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ಎಲ್ಲರಿಗೂ ನಮಸ್ಕಾರ ಅಂತ ಹೇಳ್ತಾ ಅಂಬಿಕಾ ಸ್ವೀಟ್ ಥಿಂಗ್ಸ್ ಯೂಟ್ಯೂಬ್ ಚಾನಲ್ ಅಂತಲೇ ಹೇಳ್ಬೋದು. ಎಲ್ಲರಿಗೂ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇವತ್ತು ಏನಪ್ಪ ಅಂದರೆ ಹೊಸ ರೆಸಿಪಿಯೊಂದಿಗೆ ಮತ್ತೆ ಬಂದಿದ್ದೀನಿ. ಸಿಂಪಲ್ಲಾಗಿ ಮಾಡ್ಕೋಬೋದು. ಏನಪ್ಪ ಅಂದರೆ ಸ್ವೀಟ್ ರೆಸಿಪಿ ಮಾಡ್ತಾಯಿದ್ದೀನಿ. ನೋಡ್ಬೋದು, ಸ್ವೀಟ್ ಅಪ್ಪಮ್ ಅಂತೇಳಿ ನಾನು ಯಾವ ಥರ ಮಾಡ್ತೀನಿ ಅಂತೇಳಿ ತೋರಿಸ್ಕೊಡ್ತೀನಿ ನಿಮಗೆ. ಮೇನ್ ಸಾಮಾನುಗಳು ಬಂದುಬಿಟ್ಟು ನೋಡ್ಕೋಬೋದು. 1.5 ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. 1 ಕಪ್ ಅದೇ ಕಪ್ ಅಳತೆಗೆ 3/4 ಕಪ್ಪು ಬೆಲ್ಲ, 1 ಟೇಬಲ್ ಸ್ಪೂನಷ್ಟು ಸೋಪು, ಅರ್ಧ ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪುಡಿ, ಅರ್ಧ ಕಪ್ಪು ಒಣ ಕೊಬ್ಬರಿ ನೀಟಾಗಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಅದೇ ರೀತಿ 1/4 ಟೇಬಲ್ ಸ್ಪೂನಷ್ಟು ಅಡುಗೆ ಸೋಡಾ, ಕರಿಯಕ್ಕೆ ಬೇಕಾದಂಥ ಅಷ್ಟು ಆಯಿಲ್ ಅಂತಲೇ ಹೇಳ್ಬೋದು. ಲೇಟ್ ಮಾಡಿದೆ, ರೆಸಿಪಿ ಸ್ಟಾರ್ಟ್ ಮಾಡೋಣ. ನೋಡ್ಬೋದು ಫ್ರೆಂಡ್ಸ್, ಈ ಥರ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಸಣ್ಣದು ಸ್ಟೀಲ್ ಬೊಗಣಿ ತೊಗೊಂಡಿದ್ದೀನಿ. ಏನಪ್ಪ ಅಂದರೆ ಬೆಲ್ಲನ ಕರಗಿಸ್ಕೋಬೇಕಾಗುತ್ತೆ ನಾವು. ನೋಡ್ಬೋದು, ಬೆಲ್ಲ ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಬಂದುಬಿಟ್ಟು ಒಂದು ಅರ್ಧ ಗ್ಲಾಸಷ್ಟು ನೀರು. ಇದ್ದಷ್ಟು ಕರಗಬೇಕದು, ನಮಗೆ ಪಾಕ ಬರೋ ಅವಶ್ಯಕತೆ ಇಲ್ಲ. ನೋಡ್ಬೋದು ಫ್ರೆಂಡ್ಸ್, ಇಷ್ಟು ನೀಟಾಗಿ ಸ್ಪೂನಿಂದ ಕರಗಿಸ್ಕೋಬೇಕಾಗುತ್ತೆ ಬೆಲ್ಲನ ನಾವು. ನಾವು ಏನಪ್ಪ ಅಂದರೆ ಕರ್ಜಿಕಾಯಿ ಅದೆಲ್ಲ ಮಾಡ್ತೀವಲ್ಲ, ಸ್ವಲ್ಪ ಲೇಟ್ ಅನಿಸುತ್ತೆ ರೆಸಿಪಿ ನಮಗೆ. ಇದು ಈಸಿಯಾಗಿ ಮಾಡ್ಕೋಬೋದು. ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ಹಾಕಿರ್ಬೋದು, ಆಮೇಲೆ ಲಂಚ್ ಬಾಕ್ಸಿಗೆ ಸ್ನ್ಯಾಕ್ಸಿಗೆ ಇಡೋಕ್ಕಾಗಿರ್ಬೋದು. ಹಸ್ಬೆಂಡಿಂದ ಡ್ಯೂಟಿಗೆ ಬಂದ ತಕ್ಷಣ ಏನಾದರೂ ತಿನ್ನೋಕ್ಕೆ ಕೇಳಿದಾಗ ಈ ಥರ ಕೊಟ್ಟರೆ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು. ಈ ಥರ ಬೆಲ್ಲನ ನೀಟಾಗಿ ಸಿಮ್ಮಲ್ಲಿ ಇಟ್ಕೊಂಡು ಕರಗಿಸ್ಕೊಳ್ಳಿ ಫ್ರೆಂಡ್ಸ್. ನೀಟಾಗಿ ಕರಗಿದೆ, ಗ್ಯಾಸ್ ಆಫ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ತಣ್ಣಗಾಗಲಿ. ಈ ಥರ ಒಂದು ಖಾಲಿದು ಒಂದು ಬಟ್ಲ ತೊಗೊಂಡಿದ್ದೀನಿ. ಈಗ ಏನಪ್ಪ ಅಂದರೆ ಮಿಶ್ರಣನ ಒಂದೊಂದಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಗೋಧಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ನೋಡ್ಕೊಂಡು ಹಾಕ್ಕೊಳ್ಳಿ, ಇದಕ್ಕಿಂತ ಕಮ್ಮಿ ಬೇಕಂದ್ರೂ ಹಾಕ್ಕೋಬೋದು. ಅದೇ ರೀತಿ ಸೋಪು ನಾವು ಏನು ಹುರಿಯೋದು ಅವಶ್ಯಕತೆ ಇರಲ್ಲ, ಯಾಕಂದರೆ ಎಣ್ಣೆಯಲ್ಲಿ ಫ್ರೈ ಆಗುತ್ತಲ್ಲ ಆ ಕಾರಣಕ್ಕೆ. ಏಲಕ್ಕಿ ಪೌಡ್ರು, ತೆಂಗಿನಕಾಯಿ ಪೀಸಸ್ಸು ಕಟ್ ಮಾಡಿ ಇಟ್ಕೊಂಡಿದ್ದೆ. ಅಲ್ಲೆಲ್ಲಿ ಬಾಯಾಗಿ ಸಿಗ್ತಾಯಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ನಮಗೆ. ಒಂದು ಸ್ವಲ್ಪ ಅಡುಗೆ ಸೋಡಾ 1/4 ಟೇಬಲ್ ಸ್ಪೂನಷ್ಟು. ಈಗ ಬೆಲ್ಲನ ಪಾಕ ಸೋಸ್ಕೊಳ್ಳೋಣ. ಇದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಹಿಟ್ಟು ಮತ್ತೆ ಬೇಕಂದ್ರೂ ಹಾಕ್ಕೋಬೋದು ನಾವು. ದೋಸೆ ಹಿಟ್ಟು ಅದಕ್ಕೆ ಕಲಿಸ್ಕೋಬೇಕಾಗುತ್ತೆ ನಾವು. ಈಗ ಅಷ್ಟನ್ನು ಹಾಕ್ಕೊಂಬಿಡೋಣ. ಸೋಸ್ಕೊಳ್ರಿ, ಯಾಕಂದರೆ ಕಲ್ಲು ಏನಾದರೂ ಸಣ್ಣ ಇದ್ದಿದ್ರೆ ಗೊತ್ತಾಗಲ್ಲ ನಮ್ಗೆ. ಸೋಸ್ಕೊಳ್ಳೋದ್ರಿಂದ ಈ ಥರ ಅಷ್ಟೇನಾರಿಗೆ ಬಂದುಬಿಡುತ್ತೆ ಸೋಸ್ಕೊಂಡ್ರೆ. ಈಗ ಇದಕ್ಕೇನಪ್ಪ ಅಂದರೆ ಇನ್ನೊಂದು ಸ್ವಲ್ಪ ಹಿಟ್ಟು ಹಿಡಿಯುತ್ತೆ, ಹಾಕ್ಕೊಂಬಿಡೋಣ. ನೋಡ್ಬೋದು, ಕಲಿಸ್ಬೇಕಾದ್ರೇ ನಮಗೆ ಗಮ್ಮಂತ ಸ್ಮೆಲ್ ಬರುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇನ್ನೊಂದು ಅರ್ಧ ಕಪ್ ಹಾಕ್ಕೊಂಡಿದ್ದೀನಿ. ಅರ್ಧ ಕಪ್ ಹಿಟ್ಟು ಹಾಕ್ಕೊಂಡಿದ್ದೆಲ್ಲ ಕಾಸಿ ತಣ್ಣಗಾದಂಥ ಹಾಲು ಹಾಕ್ಕೊತಾ ಇದ್ದೀನಿ. ಸ್ವಲ್ಪನೇ ನೋಡಿ ಹಾಕ್ಕೊಳ್ಳಿ. ಹಾಲಿಗೆ ಬದಲು ನೀರನ್ನೂ ಹಾಕ್ಕೋಬೋದು, ಆದರೆ ನಾನು ಹಾಲೇ ಹಾಕ್ಕೊತಾ ಇದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂಥೇಳಿ. ನಿಮ್ಮ ಆಪ್ಷನಲ್, ನೀರಾದರೂ ಹಾಕ್ಕೋಬೋದು, ಹಾಲಾದರೂ ಹಾಕ್ಕೋಬೋದು. ದೋಸೆ ಹಿಟ್ಟು ಅದಕ್ಕೆ ಬರಬೇಕಲ್ಲ, ಹಾಲು ನೋಡ್ಕೊಂಡು ಹಾಕ್ಕೋಬೇಕಾಗುತ್ತೆ ನಾವು. ಈ ಥರ ನೀಟಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ನಾವು. ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೊಳ್ಳೋಣ. ಹಾಕ್ಕೊಂಡಿದ್ದೆಲ್ಲ ನೀಟಾಗಿ ಇನ್ನೊಂದು ಟೈಮು ಮಿಕ್ಸ್ ಮಾಡ್ಕೊಳ್ಳೋಣ.
ಈ ಥರ ನಮಗೆ ಸ್ಪೂನಿಂದ ನೀಟಾಗಿ ಮಿಕ್ಸ್ ಆಗಿಲ್ಲ ಅಂದರೆ ಈ ಥರ ಕೈಯಿಂದನೂ ನೀಟಾಗಿ ಕಲಿಸ್ಕೋಬೇಕಾಗುತ್ತೆ ನಾವು. ಇದಕ್ಕೆ ನೋಡ್ಬೋದು ಫ್ರೆಂಡ್ಸ್, ಇನ್ನೊಂದು ಗ್ಲಾಸ್ ಹಾಲು ಹಿಡಿಯುತ್ತೆ, ಹಾಕ್ಕೊಂಬಿಡೋಣ. ಇನ್ನೊಂದು ಗ್ಲಾಸ್ ಹಾಲು ಹಾಕ್ಕೊಳ್ಳೋಣ. ನೋಡ್ಬೋದು ಫ್ರೆಂಡ್ಸ್, ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾವು. ಅಲ್ಲಲ್ಲಿ ಕೊಬ್ಬರಿ ಸಿಗ್ತಾಯಿದ್ರೆ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಅಂತ ಹೇಳ್ತೀನಿ. ನೋಡ್ಬೋದು, ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಂಡು ನೋಡಿಕೊಂಡು ಹಾಕ್ಕೊಳ್ಳಿ. ಹಾಲು ಎಷ್ಟು ಬೇಕಾಗುತ್ತೆ ಅಷ್ಟೇ, ಇನ್ನೊಂದು ಸ್ವಲ್ಪ ಬೇಕಾಗುತ್ತೆ. ಸ್ವೀಟ್ನೂ ಕರೆಕ್ಟಾಗಿರುತ್ತೆ. ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇದೇನಪ್ಪ ಅಂದರೆ ದೋಸೆ ಬ್ಯಾಟರ್ ನಾವು ಯಾವ ಥರ ಮಿಕ್ಸ್ ಮಾಡ್ತೀವಲ್ಲ ಅದೇ ರೀತಿ. ನೋಡ್ಬೋದು, ಈ ಥರ ಕೈಲೇ ಬಿಟ್ಟರೆ ನಮಗೆ ಜಾರಬೇಕು. ಆವಾಗ ಬ್ಯಾಟರ್ ರೆಡಿಯಾಗಿದೆ ಅಂತ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಹಾಕ್ಕೊತೀನಿ. ಸ್ವಲ್ಪ ತೆಳುವಾಗಿದ್ದರೆ ಚೆನ್ನಾಗಿ ಬರುತ್ತೆ ಅಪ್ಪಮ್. ಈಗ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದಾಯ್ತಲ್ಲ, ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಈ ಕಡೆ ಸೈಡಿಗೆ ಎತ್ತಿಟ್ಕೊಂಡ್ಬಿಟ್ಟು ಆಯಿಲ್ ಹೀಟ್ ಮಾಡ್ಕೊಳ್ಳೋಣ. ನೋಡ್ಬೋದು ಫ್ರೆಂಡ್ಸ್, ಈ ಥರ ಕಬ್ಬಿಣದ್ದು ಕಾವಲಿ ತೊಗೊಂಡಿದ್ದೀನಿ ನಾನು. ಈಗ ಹೀಟ್ ಮಾಡೋಕ್ಕೆ ಇಟ್ಟಿದ್ದೀನಿ. ಈಗ ಆಯಿಲ್ ಹಾಕ್ಕೊಂಬಿಡೋಣ. ನೋಡ್ಕೊಂಡು ಹಾಕ್ಕೊಳ್ಳಿ. ಚೆನ್ನಾಗಿ ಹೀಟ್ ಆಗಲಿ ಆಯಿಲ್. ನೋಡ್ಬೋದು ಫ್ರೆಂಡ್ಸ್, ಆಯಿಲ್ ಹೀಟ್ ಆಗಿದೆ. ಈಗ ಫ್ಲೇಮನ್ನು ಸಿಮ್ಮಲ್ಲಿ ಇಟ್ಕೊಂಡು ನೀಟಾಗಿ ಹಾಕ್ಕೊಳ್ಳೋಣ ನಾವು ಈ ಥರ ಆಯಿಲಲ್ಲಿ. ನನಗೆ ಯಾವ ಸೈಜಿಗೆ ಬೇಕಾಗುತ್ತೆ ಆ ಸೈಜಿಗೆ ಹಾಕ್ಕೊಳ್ಳೋದು. ನಿಧಾನಕ್ಕೆ ಬಬಲ್ಸ್ ಬಂದು ಮೇಲೆ ಬರುತ್ತೆ ಅಪ್ಪಮ್ಮು. ಆವಾಗ ತನಕ ನಾವು ಕೈ ಆಡಿಸೋದು ಏನಿರಲ್ಲ. ಸ್ಪೂನು ಹಾಕ್ಬಾರ್ದು. ನೋಡ್ಬೋದು ಫ್ರೆಂಡ್ಸ್, ಆ ಥರ ಮೇಲೆ ಬರುತ್ತೆ ನಮ್ಗೆ ಅಪ್ಪಮ್ಮು. ಉಬ್ಬಿ ಬರುತ್ತೆ ನೀಟಾಗಿ. ಗೋಲ್ಡನ್ ಬ್ರೌನ್ ಆಗೋವರೆಗೂ ನಾವೇನು ಒಳಸಿ ಹಾಕಬಾರ್ದು, ಸಿಮ್ಮಲ್ಲೇ ಇಟ್ಕೋಬೇಕು. ಒಳಗಡೆ ಎಲ್ಲ ಚೆನ್ನಾಗಿ ಬೇಯಬೇಕು. ಏನಪ್ಪ ಅಂದರೆ ನಿಧಾನಕ್ಕೆ ಮುಗುಚಿ ಹಾಕ್ಕೊಳ್ಳೋಣ. ಈ ಥರ ತಿರುಗಿಸಿ ಹಾಕ್ಕೋಬೇಕಾಗುತ್ತೆ ನಾವು ಅಪ್ಪಮ್ಮನ. ನೋಡ್ಕೊಂಡು ಹಾಕ್ಕೊಳ್ಳಿ, ಸಿಮ್ಮಲ್ಲೇ ಇರಬೇಕು. ಕಡೆ ಐ ಅಲ್ಲ, ಕಡೆ ಲೋನು ಅಲ್ಲ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೋಬೇಕಾಗುತ್ತೆ ನಾವು. ಈ ಥರ ಈಗ ಈ ಥರ ಮತ್ತೆ ಮುಗುಚಿ ಹಾಕ್ಕೋಬೇಕಾಗುತ್ತೆ ನಾವು. ನೋಡ್ಬೋದು ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬ್ರೌನ್ ಕಲರ್ ಬಂದಿದೆಲ್ಲ, ಗೋಲ್ಡನ್ ಬ್ರೌನು ಆ ಥರ ಬರಬೇಕು. ಈ ಥರ ನೀಟಾಗಿ ಗೋಲ್ಡನ್ ಬ್ರೌನ್ ಬರಬೇಕು ನಮಗೆ. ತಿನ್ನೋದಕ್ಕೂ ಅಷ್ಟೇ ಸಾಫ್ಟಿಯಾಗಿ ಫ್ಲಫಿ ಆಗಿರುತ್ತೆ ಅಂತ ಹೇಳ್ತೀನಿ. ನೋಡ್ಬೋದು ಫ್ರೆಂಡ್ಸ್, ಇದು ಈಗ ರೆಡಿಯಾಗಿದೆ, ತೆಗಿತಾ ಇದ್ದೀನಿ. ನೆಕ್ಸ್ಟು ಮತ್ತೊಂದು ಹಾಕ್ಕೊಂಡು ತೋರಿಸ್ತೀನಿ ನಿಮಗೆ. ನೋಡ್ಬೋದು ಫ್ರೆಂಡ್ಸ್, ಆ ಸೈಡಿಗೆ ತೆಗೆದಿದ್ದೀನಿ, ಮತ್ತೊಂದು ಹಾಕಿ ತೋರಿಸ್ತೀನಿ ನಿಮಗೆ. ಯಾಕಂದರೆ ಮೇಲೆ ಬರೋ ಚಾನ್ಸಸ್ ಇರುತ್ತೆ. ಸಿಮ್ಮಲ್ಲಿ ಇಟ್ಕೊಂಡು ಲಾಸ್ಟಿಗೆ ಫ್ಲೇಮ್ ಅನ್ನೋದು ಸ್ವಲ್ಪ ಜಾಸ್ತಿ ಮಾಡಬೇಕು ನಾವು. ಈ ಥರ ಫ್ಲಫಿಯಾಗಿ ಉಬ್ಕೊಂಬರುತ್ತೆ ತಾನೇ. ನೋಡ್ಬೋದು ಫ್ರೆಂಡ್ಸ್, ಈ ಥರ ಮುಚ್ಚಿ ಹಾಕ್ಕೊಂಡಿದ್ದೀನಿ ನಾನು. ಈ ಥರ ಚೆನ್ನಾಗಿ ಫ್ಲಫಿ ಆದಮೇಲೆ ಆಯಿಲಿಂದ ಸಪ್ರೇಟ್ ತಗೊಂಡು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೋಬೇಕಾಗುತ್ತೆ. ನೋಡ್ಬೋದು, ಇದನ್ನು ರೆಡಿಯಾಗಿದೆ.
ಸ್ವೀಟ್ ಆದಂಥ ಅಪ್ಪಮ್ ರೆಡಿಯಾಗಿದೆ. ನಿಜವಲ್ಲೂ ತಿನ್ನೋದಕ್ಕೂ ಅಷ್ಟೇ ಸಖತ್ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ತೀನಿ. ಎಂಜಾಯ್ ಮಾಡ್ಕೊಂಡು ತಿನ್ಬೋದು ಮಕ್ಕಳು ದೊಡ್ಡವರು ಎಲ್ಲರೂ ಸೇರಿಸ್ಕೊಂಡು. ಅದೇ ರೀತಿ ಮಕ್ಕಳಿಗೆ ಸ್ನ್ಯಾಕ್ಸ್ ಬಾಕ್ಸಿಗಾಯಿತು, ಲಂಚ್ ಬಾಕ್ಸಿಗಾಯಿತು ಇಟ್ರೂ ಚೆನ್ನಾಗಿರುತ್ತೆ. ಇದು ಒಂದು ವಾರ ಇಟ್ಕೊಂಡು ತಿನ್ಬೋದು, ಅಷ್ಟು ಟೇಸ್ಟಿಯಾಗಿರುತ್ತೆ. ಅಲ್ಲಲ್ಲಿ ಕೊಬ್ಬರಿ ಸಿಗ್ತಾಯಿರುತ್ತೆ, ಸೋಪ್ ಸಿಗ್ತಾಯಿರುತ್ತೆ. ನಿಜವಲ್ಲೂ ಟೇಸ್ಟ್ ಮಾತ್ರ ಸಖತ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ಎಲ್ಲರಿಗೂ ಟೇಕ್ ಕೇರ್, ಬಾಯ್. ಅದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.